Yes. Slowly and gently open your eyes. Namaste. Happy morning. Excellent morning, all of Happy you. morning, Welcome. sir. Happy morning, Guruji. Happy morning, Guruji. Happy morning, Namaste, sir. Guruji. Namaste. Happy Morning. morning. Happy morning, sir. Morning, Happy Gurudev. morning, Morning, Guruji. Guruji. Morning, Guruji. Happy morning, sir. Happy Good morning, sir. Morning, Gurudev. Happy Mangala. Shubhodaya. Happy Shubha morning, sir. Mangala. Shubha Mangala. Happy morning. morning, sir. Yes. Namaste. Good Namaste, all of morning, you. Gurugule. Happy Namaste, morning. sir. Good morning, Gurudev. Namaste, Sir, sir. happy morning, sir. Happy morning, Guruji. Happy morning, Guruji. Yes. Happy morning. Happy morning, all of you. ಸ್ನೇಹಿತರೆ, ನಮ್ಮ ಲೈಫಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಮೆಲ್ಲರ ಲೈಫಲ್ಲಿ ಆಕ್ಚುಲಿ ನೋಡಿದಾಗ ಭಗವಂತ ಎಷ್ಟೊಂದೆಲ್ಲ ಕೊಟ್ಟಿದ್ದಾನೆ. 90% 90% ಪ್ಲಸ್ ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿದೆ. ಥಿಂಕ್ ಮಾಡಿ ನೋಡಿ. 90% ಪ್ಲಸ್ ಎಲ್ಲ ಚೆನ್ನಾಗಿದೆ. ಜಸ್ಟ್ 10% ಅಷ್ಟೇ ಎಲ್ಲೋ ಓಕೆ, ಇದನ್ನ ಅಚೀವ್ ಮಾಡಬೇಕು, ಇದು ಪಡ್ಕೋಬೇಕು, ಇದು ಸರಿಪಡಿಸ್ಕೋಬೇಕು, ಇದನ್ನ ಕ್ಲಿಯರ್ ಮಾಡ್ಕೋಬೇಕು, ಇದೊಂದಾಗಬೇಕು, ಇದೊಂದಾಗಬೇಕು. 10% ಮಾತ್ರ ಸಮಥಿಂಗ್ ಯು ಡೂ ವರಿ ಅಥವಾ ಥಿಂಕ್ ಮಾಡಬೇಕಾಗಿರೋಂಥದ್ದು. ಅದರ್ವೈಸ್ 90% ಲೈಫ್ ಈಸ್ ಅಮೇಝಿಂಗ್. ಇಸ್ಂಟ್ ಇಟ್? ಯೋಚನೆ ಮಾಡಿ ನೋಡಿ. ಬಟ್ ದ ಕ್ವಶನ್ ಈಸ್, ಆರ್ ಯು ಸೀಯಿಂಗ್ 90% ಏನ್ ಚೆನ್ನಾಗಿದೆ ಅದನ್ನ ಫೋಕಸ್ ಮಾಡ್ತಾ ಇದ್ದೀರಾ, ಅಥವಾ 10% ಏನ್ ಸರಿ ಇಲ್ಲ ಅದನ್ನ ಫೋಕಸ್ ಮಾಡ್ತಾ ಇದ್ದೀರಾ? ಜನರಲಿ ಪೀಪಲ್ 10% ಏನ್ ಸರಿ ಇಲ್ಲ ಅದನ್ನ ಫೋಕಸ್ ಮಾಡ್ತಾ, ಅಯ್ಯೋ ನಂಗೆ ದುಡ್ಡಿಲ್ಲ, ಅಯ್ಯೋ ನಂಗೆ ಮನೆ ಇಲ್ಲ, ನಂಗೆ ಬಿಸ್ನೆಸ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಫ್ಯಾಮಿಲಿ ಲೈಫ್ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ಮತ್ತೊಂದಿಲ್ಲ, ಇನ್ನೊಂದಿಲ್ಲ. ಓನ್ಲಿ 10% ಬಗ್ಗೆ ಫೋಕಸ್ ಮಾಡಿದಾಗ ಏನಾಯ್ತು, ಏನ್ ಸರಿ ಇಲ್ಲ, ಏನ್ ಸರಿ ಇಲ್ಲ ಅಥವಾ ಏನ್ ಸರಿ ಆಗಬೇಕು ಅಥವಾ ಏನ್ ಬೇಕು ಅದನ್ನ ಮಾತ್ರ ಫೋಕಸ್ ಮಾಡ್ತಾ ಇದ್ರೆ, ನಮ್ಮ ಮೈಂಡ್ ಸೆಟ್ ಅಂದ್ರೆ ನಮ್ಮ ಒಂದು ಎನರ್ಜಿ, ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮ ಫೋಕಸ್ ಏನಾಗಿದೆ, ಏನ್ ಇಲ್ಲ ಅಥವಾ ಏನ್ ಸರಿ ಇಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ದಂಗೆ ಆಗುತ್ತೆ. ಅಂದ್ರೆ ಲ್ಯಾಕ್, ಸ್ಕೇರ್ಸಿಟಿ ಮೇಲೆ ನಾವು ಫೋಕಸ್ ಮಾಡ್ದಂಗೆ ಆಗುತ್ತೆ. ಅಂಡ್ ಐ ರಿಪೀಟ್, ನಾವು ಏನನ್ನ ಫೋಕಸ್ ಮಾಡ್ತೀವಿ ಅದನ್ನೇ ಅಟ್ರಾಕ್ಟ್ ಮಾಡ್ತೀವಿ. ಯಾವಾಗ ನಾವು ಸ್ಕೇರ್ಸಿಟಿ, ಲ್ಯಾಕ್ ನ ಫೋಕಸ್ ಮಾಡ್ತೀವಿ, ಜೀವನದಲ್ಲಿ ಇನ್ನ ಪ್ರಾಬ್ಲಮ್ ಹೆಚ್ಚಾಗತ್ತೆ, ಇನ್ನ ಸ್ಕೇರ್ಸಿಟಿ ಹೆಚ್ಚಾಗತ್ತೆ, ಇನ್ನ ಏನ್ ಸರಿ ಇಲ್ಲ ಅದೇ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? 90% ಏನ್ ಚೆನ್ನಾಗಿದೆ, ಭಗವಂತ ಎಷ್ಟೊಂದೆಲ್ಲ ಕೊಟ್ಟಿದ್ದಾರೆ, ನಾವು ಕೇಳಿದ್ರನೆ ಎಷ್ಟೊಂದೆಲ್ಲ ಕೊಟ್ಟಿದ್ದಾನೆ. 90% ಇಸ್ ಅಮೇಝಿಂಗ್, ಅಮೇಝಿಂಗ್. ಆ 90% ನ ಫೋಕಸ್ ಮಾಡಿ ಅದಕ್ಕೆ ನಾವು ಥ್ಯಾಂಕ್ ಯು ಹೇಳಿದಾಗ, ಇಷ್ಟೆಲ್ಲ ನನ್ನ ಹತ್ರ ಇದೆ, ಇಷ್ಟೆಲ್ಲ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿ, ಏನು ಒಳ್ಳೇದಿದೆ, ಏನ್ ಸರಿ ಇದೆ ಅದನ್ನ ಫೋಕಸ್ ಮಾಡಿದಾಗ ನಾವು ಏನ್ ಮಾಡ್ತಾ ಇದೀವಿ, ಅಬೆಂಡೆನ್ಸ್ ಮೇಲೆ ಫೋಕಸ್ ಮಾಡ್ತೀವಿ. ಏನ್ ನಮ್ಮ ಹತ್ರ ಇದೆ ಅದನ್ನ ಫೋಕಸ್ ಮಾಡ್ತೀವಿ. ಸೊ ಇರೋದನ್ನ ಫೋಕಸ್ ಮಾಡಿದಾಗ ಏನಾಗತ್ತೆ, ನಮ್ಮ ಎನರ್ಜಿ, ನಮ್ಮ ಬ್ರೈನ್, ಸಬ್ ಕಾನ್ಶಿಯಸ್ ಮೈಂಡ್ ಅಬೆಂಡೆನ್ಸ್ ಮೇಲೆ ಫೋಕಸ್ ಮಾಡಿದಾಗ ನಾವು ಅದು ಇನ್ನ ಹೆಚ್ಚಾಗಿ ಆಕರ್ಷಣೆ ಮಾಡ್ತೀವಿ. ಅಂಡ್ ನಮ್ಗೆ ಏನ್ ಬೇಕೋ ಅದು ಸಿಗಕ್ ಶುರು ಆಗತ್ತೆ. ಸೊ ದಿಸ್ ಈಸ್ ದ ಮ್ಯಾಜಿಕ್ ಆಫ್ ಗ್ರಾಟಿಟ್ಯೂಡ್. ಯಾವಾಗ ನಾವು ಇರೋದಕ್ಕೆ ಕೃತಜ್ಞತೆನ ಸಲ್ಸಕ್ ಶುರು ಮಾಡ್ತೀವಿ, ನಮಗೆ ಏನ್ ಬೇಕೋ ಎಲ್ಲಾನು ಸಿಗಕ್ ಶುರು ಆಗುತ್ತೆ, ಇನ್ನ ಅಬೆಂಡೆನ್ಸ್ ಅಲ್ಲಿ ಸಿಗುತ್ತೆ. ಇಸ್ಂಟ್ ಇಟ್? ಥಿಂಕ್ ಮಾಡಿ ನೋಡಿ, ಲೈಫಲ್ಲಿ ಎಷ್ಟೆಲ್ಲ ಚೆನ್ನಾಗಿದೆ, ಎಲ್ಲರಿಗೂ ಎಲ್ಲರಿಗೂ ಎಲ್ಲ ಅಂಗಾಂಗಗಳು ಕರೆಕ್ಟಾಗಿ ವರ್ಕಿಂಗ್ ಇದೆಯಾ? ಬಟ್ ಎಷ್ಟೋ ಜನಕ್ಕೆ ಕೈ ಕಾಲಿರಲ್ಲ, ಕಣ್ಣಿರಲ್ಲ, ಕಿವಿ ಇರಲ್ಲ. ಬಟ್ ಲಕ್ಕಿಲಿ ಎಲ್ಲರಿಗೂ ಅಂಗಾಂಗಗಳು ಚೆನ್ನಾಗಿದೆ. ಎಷ್ಟೋ ಜನಕ್ಕೆ ಸಮ್ ಕಾಯಿಲೆಗಳಿರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ. ಬಟ್ ಟುಡೇ ಯು ಆರ್ ಆಲ್ ವೆರಿ ಹ್ಯಾಪಿ, ಹೆಲ್ದಿ ಆಗಿದ್ದೀರಾ. ಥಿಂಕ್. ಎಷ್ಟೋ ಜನಕ್ಕೆ ಓದು ಬರಹ ಬರದೇ ಇಲ್ಲ, ಬಟ್ ಅಟ್ ಲೀಸ್ಟ್ ಯು ಹ್ಯಾವ್ ಸ್ಟಡಿಡ್ ಸಮಥಿಂಗ್, ಒಂದಷ್ಟು ಓದಿದ್ದೀರಾ.
10th ಪಿ ಯು ಸಿನೋ ಆರ್ ಮೇ ಬಿ ಕೆಲವರೆಲ್ಲ ಮಾಸ್ಟರ್ಸ್ ಮಾಡಿರೋರು ಇಲ್ಲಿದ್ದೀರಾ, ಡಾಕ್ಟರ್ಸ್ ಇದ್ದೀರಾ ಇಲ್ಲಿ ಕೆಲವರು. isn't it? ಥಿಂಕ್ ಮಾಡಿ ನೋಡಿ, ಎಷ್ಟೋ ಜನಕ್ಕೆ ಫ್ಯಾಮಿಲಿನೇ ಇರೋದಿಲ್ಲ, ಅನಾಥರು ಇರ್ತಾರೆ. ಬಟ್ ಯು ಹ್ಯಾವ್ ಅ ಫ್ಯಾಮಿಲಿ, ಅಟ್ಲೀಸ್ಟ್ ಜಗಳ ಆಡಕ್ಕಾದ್ರೂ ಸರಿ ಒಂದು ಫ್ಯಾಮಿಲಿ ಇದೆ. ಕರೆಕ್ಟ್ ಅಲ್ವಾ? ಸೊ ಯು ಹ್ಯಾವ್ ಫ್ಯಾಮಿಲಿ. ಎಷ್ಟೋ ಜನಕ್ಕೆ ಮಾಡಕ್ಕೆ ಕೆಲಸ ಇರಲ್ಲ, ಜಾಬ್ ಇರಲ್ಲ, ಬಿಸ್ನೆಸ್ ಇರಲ್ಲ, ಬಟ್ ಯು ಹ್ಯಾವ್ ಅ ಜಾಬ್. ನಿಮಗೆ ಅಂತ ಒಂದು ಜಾಬ್ ಇದೆ, ದುಡಿಮೆ ಇದೆ. ಸೋ ಬ್ಲೆಸ್ಡ್. ಥಿಂಕ್ ಮಾಡಿ ನೋಡಿ. ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ, ಅಂಡ್ ಪೀಪಲ್ ಕಂಪ್ಲೇಂಟ್, ನನ್ನ ಮಗ ಹಿಂಗೆ, ನನ್ನ ಮಗಳು ಹಿಂಗೆ, ಮಾತು ಕೇಳಲ್ಲ. isn't it? ಎಷ್ಟೋ ಜನಕ್ಕೆ ಇರ್ಲಿಕ್ಕೆ ಮನೆ ಇರೋದಿಲ್ಲ. ಯು ಹ್ಯಾವ್ ಅ ಹೌಸ್, ಲೀಸ್ ಮನೆನೋ ಬಾಡಿಗೆ ಮನೆನೋ, ಅಟ್ಲೀಸ್ಟ್ ಮನೆ ಅಂತ ಇದೆ. ಬಟ್ ಪೀಪಲ್ ಕಂಪ್ಲೇಂಟ್, ನಮ್ಮ ಓನರ್ ಸರಿ ಇಲ್ಲ, ಮನೆ ಚೆನ್ನಾಗಿಲ್ಲ, ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್ ಅಂತ ಹೇಳಿ. ಅರ್ಥ ಮಾಡ್ಕೊಳ್ಳಿ, ಯಾವಾಗ ನಾವು ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಥ್ಯಾಂಕ್ ಯು ಹೇಳಕ್ ಶುರು ಮಾಡ್ತೀವಿ, ಲೈಫಲ್ಲಿ ಮ್ಯಾಜಿಕ್ ಶುರು ಆಗತ್ತೆ. ಸೊ ಇರೋದಕ್ಕೆ ನಾವು ಕೃತಜ್ಞತೆನ ಸಲ್ಸಂಥದ್ದು. ಸೊ ನಮ್ಮ ದಿನವನ್ನ ನಾವು ಶುರು ಮಾಡಬೇಕು ಗ್ರ್ಯಾಟಿಟ್ಯೂಡ್ ಒಂದಿಗೆ, ನಮ್ಮ ದಿನ ಎಂಡ್ ಮಾಡಬೇಕು ರಾತ್ರಿ ಗ್ರ್ಯಾಟಿಟ್ಯೂಡ್ ಒಂದಿಗೆ. ರೈಟ್? ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ದ ಡೇ ವಿತ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಮನೋಭಾವನೆ. ಏನೆಲ್ಲ ಲೈಫಲ್ಲಿ ಒಳ್ಳೇದಿದೆ ಅಥವಾ ಭಗವಂತ ನಮ್ಗೆ ಏನೆಲ್ಲ ಕೊಟ್ಟಿದ್ದಾನೆ ಎಲ್ಲದಕ್ಕೊಂದು ಥ್ಯಾಂಕ್ ಯು ಹೇಳ್ತಾ, ನೆನಪಿಸ್ಕೊಳ್ತಾ, ಅದಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಸ್ಟಾರ್ಟ್ ದ ಡೇ ವಿತ್ ಗ್ರ್ಯಾಟಿಟ್ಯೂಡ್ ಫೀಲಿಂಗ್. ಡನ್? ಸೊ ಲೆಟ್ಸ್ ಸ್ಟಾರ್ಟ್ ದ ಡೇ ವಿತ್ ಗ್ರ್ಯಾಟಿಟ್ಯೂಡ್. ಇವತ್ತು ನಾನು ಹೇಳ್ತಾ ಇದ್ದೀನಿ, ಪ್ರತಿದಿನ ಕ್ಲಾಸ್ ಇರಲಿ, ಕ್ಲಾಸ್ ಇಲ್ದಿರ ಇರಲಿ, ಮುಂದೆ ನಿಮ್ಮ ದಿನ ಶುರು ಆಗಬೇಕು ಗ್ರ್ಯಾಟಿಟ್ಯೂಡ್ ಒಂದಿಗೆ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ನಿಮ್ಮ ಜೀವನದಲ್ಲಿ ಭಗವಂತ ಏನೇನೆಲ್ಲ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಾನೆ, ಏನೇನೆಲ್ಲ ಒಳ್ಳೇದಿದೆ. ಯು ಹ್ಯಾವ್ ಅ ವೆಹಿಕಲ್, ಥ್ಯಾಂಕ್ ಯು ಹೇಳಿ. ಒಳ್ಳೊಳ್ಳೆ ಬಟ್ಟೆಗಳಿದೆ ನಿಮ್ಮ ಹತ್ರ, ಥ್ಯಾಂಕ್ ಯು ಹೇಳಿ. ಜ್ಯುವೆಲ್ರಿ ಇದೆ, ಗೋಲ್ಡ್ ಇದೆ, ಥ್ಯಾಂಕ್ ಯು ಹೇಳಿ. ಏನಿದೆ ಅದಕ್ಕೆ ಥ್ಯಾಂಕ್ ಯು ಹೇಳಕ್ ಶುರು ಮಾಡಿ. ಯು ವಿಲ್ ಸಿ ಅಬೆಂಡೆನ್ಸ್ ಇನ್ ಲೈಫಲ್ಲಿ ಅಬೆಂಡೆನ್ಸ್, ಸಮೃದ್ಧಿ ಮತ್ತಷ್ಟು ಹೆಚ್ಚಾಗೋದನ್ನ ನೋಡ್ತೀರಾ. ಕ್ಲಿಯರ್? ಅರ್ಥ ಆಯ್ತಾ ಎಲ್ಲರಿಗೂ? ಎಸ್. Yes, Sir, yes, sir. ಅರ್ಥ ಆಯ್ತು, sir. Sir. Thank you, sir. Thank you. ಶುರು ಮಾಡೋಣ ಗ್ರ್ಯಾಟಿಟ್ಯೂಡ್ ಒಂದಿಗೆ. ಪ್ರತಿಯೊಬ್ಬರು ಸೆಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ, ಬೆನ್ನು ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್, ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವ್ರನ್ನ ನೆನಪಿಸ್ಕೊಳ್ಳಿ. ಎಕ್ಸ್ಪ್ರೆಸ್ ಮಾಡಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ, ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಗಾಡ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಇವತ್ತು ನಾನೇನಾಗಿನೋ ಆಲ್ ಬಿಕಾಸ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಥಿಂಕ್ ಅಬೌಟ್ ಯುವರ್ ಹೆಲ್ತ್, ನಿಮ್ಮ ಆರೋಗ್ಯವನ್ನು ನೆನಪಿಸ್ಕೊಳ್ಳಿ. ವಿ ಆರ್ ಸೋ ಲಕ್ಕಿ. ಎಷ್ಟು ಆರೋಗ್ಯವಾಗಿದ್ದೀವಿ ನಾವು, ಹೆಲ್ದಿ ಆಗಿದ್ದೀವಿ. ವಾಟ್ ಎವರ್ ದ ಏಜ್, irrespective of the age, we are so healthy, strong. ಭಗವಂತ ನಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೈ ಡಿಯರ್ ಹೆಲ್ತ್. ಫೀಲ್ ಮಾಡಿ, ಹೆಲ್ತ್ನ ಫೀಲ್ ಮಾಡಿ.
ಒಳ್ಳೆ ಆರೋಗ್ಯವನ್ನ ಫೀಲ್ ಮಾಡಿ ಥ್ಯಾಂಕ್ ಯು ಹೇಳಿ ಕೃತಜ್ಞತೆನ ಸಲ್ಲಿಸಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋಣ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಒಂದು 10-12 ವಿಚಾರಗಳಿಗೆ ಕೃತಜ್ಞತೆನ ಸಲ್ಲಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. Thank you for all the blessings. Thank you for my strong body. Thank you for my strong health. Thank you for high energy. Thank you for the learnings. Thank you for the education. Thank you for the knowledge. Thank you for lovely family. Thank you for love and affection. Thank you for wonderful job, my business. Thank you for all the opportunities. Thank you for friends, colleagues, support. Thank you for all the money I am earning. Thank you for all the things I am using. ವಸ್ತುಗಳಿಗೆಲ್ಲ thank you. Thank you for the food. Thank you for air, water. Thank you for today. Thank you for this life. Thank you for everything. Thank you, thank you, thank you. ಫೀಲ್ ಮಾಡಿ, ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ ರಬ್ ಯೋರ್ ಪಾಮ್ಸ್, ಎರಡೂ ಕೈನ ರಬ್ ಮಾಡ್ತಾ ಕಣ್ಣ ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಎಸ್. ನಮಸ್ತೆ, ಹ್ಯಾಪಿ ಮಾರ್ನಿಂಗ್ ಆಲ್ ಆಫ್ ಯು. ಎಕ್ಸಲೆಂಟ್ ಮಾರ್ನಿಂಗ್. ಜೈ ಗುರುದೇವ್. Namaste. Happy morning, Namaste, sir. Guruji. Happy morning, Happy morning, Jai Gurudev. Happy morning. Jai Guruji. Happy morning, sir. Namaste Guruji. Happy morning, Guru Brahma. Namaste, Guruji. Guruji. Guru Vai. Guru Brahma, Guru Brahma Das. Vishnu, Guruve Namah. Yes. ನಮ್ಮಂತ ಗುರುಗಳು ಸಿಗ್ಬೇಕು, ನಿಮ್ಗೂ ಥ್ಯಾಂಕ್ಸ್ ಗುರುಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜೈ ಗುರು. ನೆನೆ ನಾನು ನಿಮ್ಗೆಲ್ಲರಿಗೂ ಟಾಸ್ಕ್ ಕೊಟ್ಟಿದ್ದೆ. ಹೋಲ್ ಡೇನಲ್ಲಿ 5 ರೌಂಡ್ಸ್ 10 ಟೈಮ್ಸ್ ತರ ನ್ಯಾಚುರಲ್ ಡೀಪ್ ಬ್ರೀದಿಂಗ್ ನ ಅಭ್ಯಾಸ ಮಾಡಿ ಅಂತ ಹೇಳಿ. ಎಷ್ಟು ಜನ ಮಾಡಿದ್ರಿ ನಿನ್ನೆ? How many of you did? Partially ಗುರುಗಳೇ, partially ಮಾಡಿದೀವಿ ಗುರುಗಳೇ. ಟೈಮ್ಸ್ ಮಾಡಿದೀನಿ ಗುರುಗಳೇ. 3 ಟೈಮ್ಸ್. ಯಾರೆಲ್ಲ ಮಾಡಿದ್ರಿ? ಅಮೇಝಿಂಗ್, ವಂಡರ್ಫುಲ್, ಕಂಗ್ರ್ಯಾಚುಲೇಷನ್ಸ್. ಐ ರಿಯಲಿ ಅಪ್ರಿಷಿಯೇಟ್ yourself. ವೆರಿ ಗುಡ್. ಇವತ್ತು ನಿಮಗೆ ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಟಿಟ್ಯೂಡ್. ಇವತ್ತು ನಿಮ್ಮ ಲೈಫಲ್ಲಿ ಯಾರೆಲ್ಲ 5 ಜನ ವ್ಯಕ್ತಿಗಳು, 5 ಮೆಂಬರ್ಸ್, ಓಕೆ, 5 ಅಥವಾ 10 ಜನ, ಎನಿಬಡಿ, ನಿಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ಫ್ರೆಂಡ್ ಇರ್ಬೋದು, ಆರ್ ಸಮ್ ರಿಲೇಟಿವ್ ಆರ್ ಸಂಬಡಿ, ನಿಮ್ಮ ಲೈಫಲ್ಲಿ ಯಾರು ಪರಿವರ್ತನೆ, ಬದಲಾವಣೆ, ಇಂಪ್ಯಾಕ್ಟ್ ನ ಕೊಟ್ಟಿದ್ದಾರೆ. ದಟ್ ಕ್ಯಾನ್ ಬಿ ಯುವರ್ ಪೇರೆಂಟ್ಸ್, ಬ್ರದರ್ ಆರ್ ಸಂಬಡಿ, ವೈಫ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಅಥವಾ ನಿಮ್ಮ ಮಕ್ಕಳೇ ಇರ್ಬೋದು. ಅವ್ರಿಗೆ ಗ್ರ್ಯಾಟಿಟ್ಯೂಡ್ ನ ಸಲ್ಲಿಸ್ತೀರ ಇವತ್ತು. ಹೇಗೆ? ಡೈರೆಕ್ಟ್ ಆಗಿ ಹೇಳಿ. ನಿಮ್ ಜೊತೆಗೆ ಇದ್ರೆ ಮೀಟ್ ಮಾಡಿ ಹೇಳ್ತೀರಾ, ಅಥವಾ ಎಲ್ಲೋ ಬೇರೆ ಕಡೆ ಇದ್ರೆ ಫೋನ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ಅಥವಾ ಹೋಗಿ ಮೀಟ್ ಮಾಡಿ ಹೇಳ್ತೀರಾ. ಹೇಗಾದ್ರೂ ಸರಿ, ಇವತ್ತಿನ ದಿನ ಕೃತಜ್ಞತೆನ ಸಲ್ಲಿಸ್ತೀರಾ. ಯಾವ ರೀತಿ ಸಲ್ಲಿಸ್ತೀರಾ? ಎಕ್ಸ್ಪ್ರೆಸ್ ಮಾಡ್ತೀರಾ ಮನ್ಸಿಂದ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಆಫ್ ಯು ನನ್ನ ಲೈಫಲ್ಲಿ ಎಷ್ಟೊಂದೆಲ್ಲ ಚೇಂಜಸ್ ಆಗಿದೆ. ಯು ಮೀನ್ ಟು ಮೀ ಅ ಲಾಟ್.
ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ಲೈಫ್. ನನ್ನ ಲೈಫಲ್ಲಿ ಇರೋದಕ್ಕೆ ಐ ಆಮ್ ಸೋ ಲಕ್ಕಿ, ಸೋ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಎಕ್ಸ್ಪ್ರೆಸ್ ಮಾಡ್ತೀರಾ ಗ್ರ್ಯಾಟಿಟ್ಯೂಡ್ನ. ಓಕೆ, ಸಾಧ್ಯ ಆದರೆ ಹಗ್ ಮಾಡಿ, ಲವ್ನ ಎಕ್ಸ್ಪ್ರೆಸ್ ಮಾಡಿ. ಡೂ ಲೈಕ್ ವಾಟ್ ಎವರ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ, ಸರಿನಾ? ಆರ್ ಮೇ ಬಿ ಅವ್ರ ಫೇವ್ರೆಟ್ ಐಟಮ್ ಏನಾದರೂ ಇದ್ರೆ ತೊಗೊಂಡೋಗಿ ಕೊಡಿ, ಅಥವಾ ಅಡುಗೆ ಮಾಡಿ ಕೊಡಿ. ಆರ್ ಡೂ ಸಮಥಿಂಗ್, ಮೇಕ್ ದೆಮ್ ಫೀಲ್ ಎಸ್ ಯು ಮೀನ್ ರಿಯಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ಅನ್ನೋ ಥರ ಅನ್ನಿಸ್ಬೇಕು. ಓಕೆ, ಮಿನಿಮಮ್ 5 ಮೆಂಬರ್ಸ್, ಜಾಸ್ತಿ ನಿಮ್ಮ ಇಷ್ಟ, ಎಷ್ಟು ಬೇಕಾದ್ರೂ ಮಾಡ್ಬೋದು. 5 ಜನ ವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಇವತ್ತು, ಸರಿನಾ? ಸೊ ದ್ಯಾಟ್ ಈಸ್ ಯುವರ್ ಟಾಸ್ಕ್, ಇವತ್ತಿನ ನಿಮ್ಮ ಟಾಸ್ಕ್ ಅದು. ದಟ್ ಕ್ಯಾನ್ ಬಿ ಯುವರ್ ಬಾಸ್ ಆಲ್ಸೋ, ಕಲೀಗ್ ಆಲ್ಸೋ, ಎನಿಬಡಿ. ಮಾಡ್ತೀರಾ ಇವತ್ತು? ಎಸ್, ಗುರುಗಳೇ ಡೆಫಿನೆಟ್ಲಿ. ಗುರುಜಿ. ವೆರಿ ಗುಡ್. ಲೆಟ್ ಸ್ಟಾರ್ಟ್. ಶುರು ಮಾಡೋಣ. ಬ್ರೀದಿಂಗ್ ಇಂದ ಶುರು ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. 10 ಬಾರಿ ಡೀಪ್ ನ್ಯಾಚುರಲ್ ಬ್ರೀದಿಂಗ್ ನ ಮಾಡೋಣ. ಐ ರಿಪೀಟ್, ಇನ್ಹೇಲ್ ಮಾಡ್ತಾ ಸ್ಲೋಲಿ ಇನ್ಹೇಲ್ ಮಾಡ್ತೀರಾ, ಎದೆ ಪೂರ ಗಾಳಿ ತುಂಬಿಕೊಂಡು, ಹೊಟ್ಟೆ ಪೂರ ಗಾಳಿ ತುಂಬಿಕೊಳ್ಳುತ್ತೆ, ಹೊಟ್ಟೆ ಮುಂದೆ ಬರುತ್ತೆ, ಫೀಲ್ ಮಾಡ್ತೀರಾ. ಎಕ್ಸೇಲ್ ಮಾಡ್ತಾ ಗಾಳಿ ಪೂರ್ತಿ ಆಚೆ ಹಾಕ್ತೀರಾ, ಹೊಟ್ಟೆ ಪೂರ ಒಳಗಡೆ ಹೋಗುತ್ತೆ, ಕಂಪ್ಲೀಟ್ ಗಾಳಿ ಆಚೆ ಹಾಕ್ತೀರಾ. ಈ ರೀತಿ 10 ರೌಂಡ್ಸ್ ಮಾಡಬೇಕು. ರೆಡಿ? ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್, ಇನ್ಹೇಲ್ ಮಾಡ್ತಾ ಸ್ಟಾರ್ಟ್. ಸ್ಲೋಲಿ ಇನ್ಹೇಲ್ ಮಾಡ್ತೀರಾ, ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ. ಫೀಲ್ ಮಾಡ್ತಾ ಇದ್ದೀರಾ ಗಾಳಿ ಒಳಗಡೆ ಹೋಗ್ತಾ ಇರೋದನ್ನ. ಫೀಲ್ ಮಾಡಿ ಗಾಳಿ ಪೂರ ತುಂಬಿಕೊಂಡು ಹೊಟ್ಟೆ ಮುಂದೆ ಬರ್ತಾ ಇರೋದು. ಆ್ಯಂಡ್ ಸ್ಲೋಲಿ ಎಕ್ಸೇಲ್ ಮಾಡ್ತಾ ಹೊಟ್ಟೆ ಪೂರ ಒಳಗಡೆ ಹೋಗ್ತಾ ಇರೋದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಫೀಲ್ ಮಾಡ್ತಾ ಇದ್ದೀರಾ. ಎಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಮಾಡೋಣ ಬ್ರೀದಿಂಗ್ ಎಕ್ಸಸೈಸ್. ನಿಮ್ಮ ಲಂಗ್ಸ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋಣ, ಎಕ್ಸ್ಪ್ಯಾಂಡ್ ಮಾಡೋಣ. ಓಕೆ, ಪ್ರತಿಯೊಬ್ಬರು 2 ಕೈನ ಮುಂದೆ ಚಾಚಿ ಜೋಡಿಸಿ. ಇನ್ಹೇಲ್, exhale, breathe in, breathe out, inhale, exhale, breathe in ಮಾಡಿ, breathe out ಮಾಡಿ.
Inhale. Exhale. Slowly ಮಾಡ್ತೀರಾ ಡೀಪ್ ಆಗಿ. Inhale. Exhale. Breathe in ಮಾಡಿ. Breathe out ಮಾಡಿ. Inhale. Exhale. Breathe in. Breathe out. Inhale ಮಾಡಿ. Exhale ಮಾಡಿ. Last one. Breathe in. Breathe out. Relax. Next. ಎರಡು ಕೈ ಸೈಡಲ್ಲಿ. ಇನ್ಹೇಲ್ ಮಾಡ್ತಾ ಮೇಲ್ಗಡೆ ಕೈ ಮೇಲ್ಗಡೆ ದೃಷ್ಟಿ ಮೇಲ್ಗಡೆ ಇನ್ಹೇಲ್ ಮಾಡ್ತೀರಾ. ಓಕೆ. ಎಕ್ಸೇಲ್ ಮಾಡ್ತಾ ಎರಡು ಕೈ ಕೆಳಗಡೆ ಬರುತ್ತೆ. ರೆಡಿ? ಇನ್ಹೇಲ್. ಎಕ್ಸೇಲ್. Breathe in. Breathe out. Inhale. Exhale. ಸ್ಲೋಲಿ ಮಾಡ್ತೀರಾ ಜ್ಯೋತಿಯವರೇ, ಸ್ಲೋಲಿ ಮಾಡಬೇಕು. ಇನ್ಹೇಲ್. Exhale. Breathe in. Breathe out. Inhale ಮಾಡಿ. Exhale ಮಾಡಿ. Breathe in. Breathe out. Inhale. Exhale. Breathe in ಮಾಡಿ. Breathe out ಮಾಡಿ. Inhale. Exhale. Last round. Breathe in. Breathe out. Relax. Very good. I can see so many people super ಆಗಿ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಐ ರಿಯಲಿ ಅಪ್ರಿಷಿಯೇಟ್. ಇನ್ ಕೆಲವರೆಲ್ಲ ಫಾಸ್ಟ್ ಆಗಿ ಮಾಡ್ತಾರೆ. ಹೀಗೆ ಹೀಗೆ. ಸ್ಕೂಲಲ್ಲಿ ಪಿ ಟಿ ಮಾಸ್ಟರ್ ಡ್ರಿಲ್ ಮಾಡಿಸ್ದಂಗೆ ಫಾಸ್ಟ್ ಆಗಿ ಮಾಡೋದಲ್ಲ. ಸ್ಲೋಲಿ ಫೋಕಸ್ ಮಾಡಿ ಬ್ರೀದಿಂಗ್ ಮೇಲೆ. ಸ್ಲೋಲಿ ಅಂಡ್ ಡೀಪ್ ಆಗಿ ಮಾಡ್ತಾರೆ. ರೆಡಿ? ನೆಕ್ಸ್ಟ್ ಒನ್. ಎರಡು ಕೈ ಮುಂದೆ ಚಾಚಿ ಫಾರ್ವರ್ಡ್ ಬೆಂಡ್ ಮಾಡ್ತೀರಾ. ಫಾರ್ವರ್ಡ್ ಬೆಂಡ್ ಆಗ್ತೀರಾ. ಇನ್ಹೇಲ್ ಮಾಡ್ತಾ ಮೇಲೆ ಎದ್ದೇಳ್ತೀರಾ. ಎಕ್ಸೇಲ್ ಮಾಡ್ತಾ ಮತ್ತೆ ಬೆಂಡ್ ಆಗ್ತೀರಾ. ಓಕೆ. ಫಾರ್ವರ್ಡ್ ಬೆಂಡ್ ಆಗಿ ಎಲ್ಲರೂ. ಇನ್ಹೇಲ್. Exhale. Breathe in. Breathe out. Inhale. Exhale. Breathe in. Breathe out. Inhale. Exhale.
ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಇನ್ಹೇಲ್, ಎಕ್ಸೇಲ್. ಬ್ರೀದ್ ಇನ್, breathe out. Inhale ಮಾಡಿ, exhale ಮಾಡಿ. Breathe in, breathe out. Inhale, exhale. Last one, breathe in, breathe out. Relax. ರಿಲ್ಯಾಕ್ಸ್. ಡ್ರಿಂಕ್ ವಾಟರ್. ಸ್ವಲ್ಪ ಎಲ್ಲರೂ ನೀರು ಕುಡಿರಿ. ಡನ್. ಈಗ ನಾಡಿ ಶೋಧ ಪ್ರಾಣಾಯಾಮ, ಅನುಲೋಮ ವಿಲೋಮ ಮಾಡೋಣ. ಅಗೈನ್ ಹಸ್ತದಲ್ಲಿ ಮುದ್ರೆ. ಮೊದಲ 2 ಬೆರಳು ಫೋಲ್ಡ್ ಮಾಡ್ತೀರಾ. ಹೆಬ್ಬೆರಳು ಉಂಗುರ ಬೆರಳು ಸಹಾಯದಿಂದ ರೈಟ್ ನಾಸ್ಟ್ರಲ್ ಕ್ಲೋಸ್ ಮಾಡ್ತೀರಾ. ಇನ್ಹೇಲ್ ಮಾಡ್ತೀರಾ. ಲೆಫ್ಟ್ ಇಂದ ಶುರು, ಯಾವಾಗ್ಲೂ ಲೆಫ್ಟ್ ಇಂದ ಇನ್ಹೇಲ್ ಶುರು ಮಾಡಬೇಕು ಅಂಡ್ ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡಬೇಕು. ಸೊ ಇನ್ಹೇಲ್ ಮಾಡ್ತಾ ಲೆಫ್ಟ್ ಇಂದ ಇನ್ಹೇಲ್ ಮಾಡ್ತೀರಾ, ರೈಟ್ ಇಂದ ಎಕ್ಸೇಲ್ ಮಾಡ್ತೀರಾ, ಮತ್ತೆ ರೈಟ್ ಇಂದ ಇನ್ಹೇಲ್ ಮಾಡ್ತೀರಾ, ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತೀರಾ. ದಿಸ್ ಇಸ್ 1 ರೌಂಡ್. ಈ ರೀತಿ 10 ರೌಂಡ್ ಅಭ್ಯಾಸ ಮಾಡ್ಬೇಕೀಗ. ಸರಿನಾ? ರೆಡಿ? ಪ್ರತಿಯೊಬ್ರು ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ. ಹಸ್ತದಲ್ಲಿ ಮುದ್ರೆ, ರೈಟ್ ನಾಸ್ಟ್ರಲ್ ಕ್ಲೋಸ್ ಮಾಡ್ತಾ. ರೆಡಿ, ಸ್ಟಾರ್ಟ್. ಅಬ್ಸರ್ವ್ ಮಾಡಿ, ಉಸಿರು ಒಳಗಡೆ ಹೋಗ್ತಾ ಇರೋದನ್ನ ಫೀಲ್ ಮಾಡಿ. ಮೂಗಿನ ಹೊಳ್ಳೆಯ ಮೇಲೆ ಗಾಳಿಯನ್ನ ಫೀಲ್ ಮಾಡ್ತಾ ಇದ್ದೀರಾ. ಸ್ಲೋಲಿ ಎಕ್ಸೇಲ್ ಮಾಡ್ತಾ ಇದ್ದೀರಾ. ಸ್ಲೋಲಿ ಇನ್ಹೇಲ್ ಮಾಡ್ತಾ ಇದ್ದೀರಾ.
ಐ ಬಿಲೀವ್ ಕ್ಯಾಮ್ರಾ ಆಫ್ ಆಗಿರೋರು ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಎಸ್, ರಿಲ್ಯಾಕ್ಸ್. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡಿ. ವೆರಿ ಗುಡ್, ಸೂಪರ್. ಸ್ನೇಹಿತರೆ, ನೆಕ್ಸ್ಟ್ ನಾವು ಕಲಿಯೋಣ ಇವತ್ತು ಚಾಂಟಿಂಗ್. ಇವತ್ತು ನಾವು ಕಲಿಯೋಣ ಚಾಂಟಿಂಗ್, ಓಂಕಾರ ಉಚ್ಚಾರಣೆ. ಓಂಕಾರ ಉಚ್ಚಾರಣೆ ಯಾವ ರೀತಿ ಸರಿಯಾದ ವೇನಲ್ಲಿ ಕರೆಕ್ಟ್ ವಿಧಾನದಲ್ಲಿ ಯಾವ ರೀತಿ ಚಾಂಟ್ ಮಾಡ್ಬೇಕನ್ನೋದು ಕಲಿಯೋಣ ನಾವು ಇವತ್ತೆಲ್ಲರೂ. ಚಾಂಟಿಂಗ್ ಅಂದಾಗ ನೋಡಿ, ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಮೆಥಡ್ ನಿಮ್ಮ ದೇಹದಲ್ಲಿ ಎನರ್ಜಿನ ಆಕ್ಟಿವೇಟ್ ಮಾಡಲಿಕ್ಕೆ. ಈಗ ಶ್ಲೋಕಗಳು, ಮಂತ್ರಗಳು, ಕೆಲವು ಬೀಜ ಮಂತ್ರಗಳು, ಇದನ್ನೆಲ್ಲ ಉಚ್ಚಾರಣೆ ಮಾಡಿದಾಗ ಏನಾಗತ್ತೆ, ಭಗವಂತ ನಮಗೆ ವಾಯ್ಸ್ ಕೊಟ್ಟಿದ್ದಾನೆ, ಮಾತಾಡ್ಲಿಕ್ಕೆ ಶಕ್ತಿ ಕೊಟ್ಟಿದ್ದಾನೆ, ವಿಚ್ ಈಸ್ ವೆರಿ ಪವರ್ಫುಲ್, ಬ್ಲೆಸ್ಡ್. ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಮಾತು ಅನ್ನೋದು ಕೊಟ್ಟಿಲ್ಲ, ಬಟ್ ನಮಗೆ ಮಾತಾಡಂತ ಶಕ್ತಿ ದೇವರು ಕೊಟ್ಟಿದ್ದಾರೆ. ಸೊ ನಾವು ಈ ಮಾತು ಅಂದಾಗ ಈ ಒಂದು ವಾಯ್ಸ್ ಇಂದ ನಾವೇನ್ ಮಾಡ್ಬೋದು, ಕೆಲವು ಮಂತ್ರಗಳು, ಶ್ಲೋಕಗಳು ಉಚ್ಚಾರಣೆ ಮಾಡಿದಾಗ ಏನಾಗತ್ತೆ, ವಿ ಕ್ರಿಯೇಟ್ ವೈಬ್ರೇಷನ್ಸ್. ಏನ್ ಕ್ರಿಯೇಟ್ ಮಾಡ್ತೀವಿ? ವೈಬ್ರೇಷನ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಥ್ರೂ ದಟ್ ವೈಬ್ರೇಷನ್ಸ್ ನಿಮ್ಮ ದೇಹದಲ್ಲಿ ಎನರ್ಜಿನ ಕ್ರಿಯೇಟ್ ಮಾಡ್ತೀರಾ, ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ತೀರಾ, ಚಕ್ರಗಳನ್ನ ಜಾಗೃತಿ ಮಾಡ್ತೀರಾ, ಅಂಡ್ ಯೂನಿವರ್ಸ್ ಎನರ್ಜಿನ ರಿಸೀವ್ ಮಾಡ್ತೀರಾ ಥ್ರೂ ಚಾಂಟಿಂಗ್. there are so many ಶ್ಲೋಕಾಶ್, ಮಂತ್ರಾಸ್, ಎಷ್ಟೊಂದೆಲ್ಲ ಇದೆ. ಬಟ್ ಒಂದು ಪವರ್ಫುಲ್ ಮಂತ್ರ ವಿಚ್ ಈಸ್ ಯೂನಿವರ್ಸಲ್ ಅಂಡ್ ದ ಬಿಗಿನಿಂಗ್ ಯಾವ್ದಪ್ಪ ಅಂದ್ರೆ ಓಂಕಾರ ಉಚ್ಚಾರಣೆ. ಲೆಟ್ ಅಸ್ ಪ್ರಾಕ್ಟೀಸ್ ಯಾವ ರೀತಿ ಓಂಕಾರ ಉಚ್ಚಾರಣೆ ಮಾಡೋಂಥದ್ದು ಕರೆಕ್ಟ್ ವಿಧಾನದಲ್ಲಿ, ಸರಿಯಾದ ವಿಧಾನದಲ್ಲಿ ಅಂತ ಹೇಳಿ ತಿಳ್ಕೊಳ್ಳೋಣ. ರೆಡಿ ಎಲ್ಲರೂ? ಸೊ ಓಂಕಾರ ಅಂದಾಗ ಜನರಲಿ ಎಲ್ಲರೂ ಓಂ ಅಂತ ಅಷ್ಟೇ ಅನ್ಕೊಳ್ತಾರೆ. ಓಂ, ಓ ಎಂ, ಓ ಎಂ, ಓಂ ಅಂದ್ಕೊಳ್ತಾರೆ. ನೋ, ಕರೆಕ್ಟ್ ವೇ ಆಫ್ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ, ಓಂಕಾರದ ಕರೆಕ್ಟ್ ವಿಧಾನ ಏನಪ್ಪಾ ಅಂದ್ರೆ 3 ಸ್ವರಗಳು, ಉಚ್ಚಾರಣೆಗಳು ಅದರಲ್ಲಿ ಅಡಗಿದೆ. ಆ, ಉ, ಮ, ಎ, ಯು, ಎಂ, ಈ 3 ಉಚ್ಚಾರಣೆಗಳು ಅದರಲ್ಲಿ ಅಡಗಿರೋಂಥದ್ದು. ಓಂಕಾರ ಅಂದಾಗ ಆಕಾರ ಬರ್ಬೇಕು ಮೊದಲಿಗೆ, ಊಕಾರ ಬರ್ಬೇಕು, ಆಮೇಲೆ ಕೊನೆಯದಾಗಿ ಮಕಾರ ಬರ್ಬೇಕಾಗಿರೋಂಥದ್ದು. ಬಟ್ ಜನರಲಿ ಎಲ್ಲರೂ ಓಂ ಅಂತ ಹೇಳ್ತಾರೆ. ಓಂ ಅಂತ ಹೇಳಿದಾಗ ಅಷ್ಟು ನೀವು ಅದರ ಬೆನಿಫಿಟ್ಸ್, ಎನರ್ಜಿನ ಪಡೆಯಕ್ಕೆ ಸಾಧ್ಯ ಇಲ್ಲ. ಬಟ್ ಕರೆಕ್ಟ್ ವೇನಲ್ಲಿ ನೀವು ಚಾಂಟ್ ಮಾಡಿದಾಗ 100% ಎನರ್ಜಿನ ರಿಸೀವ್ ಮಾಡ್ತೀರಾ. ಯು ವಿಲ್ ಕ್ರಿಯೇಟ್ ದಟ್ ವೈಬ್ರೇಷನ್ ನಿಮ್ಮ ದೇಹದಲ್ಲಿ, ನಿಮ್ಮ ಬ್ರೈನ್ ಅಲ್ಲಿ. ಯು ವಿಲ್ ಸಿ ದಟ್ ವೈಬ್ರೇಷನ್ಸ್, ರೈಟ್? ಸೊ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ತರ ಒಂದು ಕರೆಕ್ಟ್ ಆಗಿ ಓಂಕಾರ ಉಚ್ಚಾರಣೆ ಮಾಡೋದು ಅಂತ ಹೇಳ್ಬಿಟ್ಟು. 1 ರೌಂಡ್ ನೋಡ್ಕೊಳ್ಳಿ ಎಲ್ಲರೂ, ಅದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಮಾಡ್ತಿರಂತೆ, ಸರಿನಾ? ಆಕಾರ ನೋಡಿ, ದೀರ್ಘವಾದ ಉಸಿರು ಒಳಗಡೆ ತಗೋಬೇಕು, ಕಂಪ್ಲೀಟ್ ಗಾಳಿ ಒಳಗಡೆ ತುಂಬ್ಕೋಬೇಕು. ಹೊಟ್ಟೆಯ ಕೆಳಭಾಗ, ಲೋವರ್ ಅಬ್ಡಮನ್ ಇಂದ ಅಂದ್ರೆ ಮೂಲಾಧಾರ ಚಕ್ರದಿಂದ ಆಕಾರ ಎನರ್ಜಿ ರೈಸ್ ಆಗ್ಬೇಕು, ಕುಂಡಲಿನಿ ರೈಸ್ ಆಗ್ಬೇಕು. ಸೊ ಆಕಾರ ಉಚ್ಚಾರಣೆ, ಪಿಟ್ ಆಫ್ ದ ಬಾಟಮ್ ಆಫ್ ದ ಸ್ಟಮಕ್, ಅಲ್ಲಿಂದ ಉಚ್ಚಾರಣೆ ಬರ್ಬೇಕಾಗಿರೋಂಥದ್ದು. ಇಲ್ಲಿಂದ ಅಲ್ಲ ಹೇಳ್ಬೇಕಾಗಿರೋದು, ಹೊಟ್ಟೆಯ ಒಳಭಾಗದಿಂದ ಬರ್ಬೇಕಾಗಿರೋದು ಆಕಾರ ಉಚ್ಚಾರಣೆ. ಅದಾದ್ಮೇಲಿಂದ ಊಕಾರ ಉಚ್ಚಾರಣೆ ಇಲ್ಲಿ ಬರುತ್ತೆ, ಊಕಾರ. ಯು ಕ್ಯಾನ್ ಸಿ ವೈಬ್ರೇಷನ್ ಹಿಯರ್, ಊಕಾರ ಉಚ್ಚಾರಣೆ. ಮಕಾರ ಉಚ್ಚಾರಣೆ, ಇಲ್ಲಿ ವೈಬ್ರೇಷನ್ ಬರುತ್ತೆ. ಸೊ ಅಂದ್ರೆ ನಿಮ್ಮ 7 ಚಕ್ರಗಳು, ದೇಹದ 7 ಚಕ್ರಗಳಿಗೆ
ಬ್ಯಾಲೆನ್ಸ್ ಆಗಲಿಕ್ಕೆ ವೈಬ್ರೇಷನ್ಸ್ಗೆ ಓಂಕಾರ ಉಚ್ಚಾರಣೆ ಬೆಸ್ಟ್ ಆಗಿರುತ್ತೆ. ಕ್ಲಿಯರ್? ಸೊ ಒಂದು ರೌಂಡ್ ನಾನು ಮಾಡ್ತೀನಿ, ಎಲ್ಲರೂ ಅಬ್ಸರ್ವ್ ಮಾಡಿ. 1 or 2 ರೌಂಡ್ಸ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ, ಆಮೇಲೆ ನಿಮ್ಮ ಕೈಯಲ್ಲಿ ಮಾಡಿಸ್ತೀನಿ, ಒಟ್ಟಿಗೆ ಎಲ್ಲರೂ ಮಾಡೋಣ. ಅಗೈನ್ ಚಾಂಟಿಂಗ್ ಮಾಡಬೇಕಾದ್ರೆ ಬೆನ್ನು ನೇರ ಇರಬೇಕು, ಸ್ಪೈನ್ ಸ್ಟ್ರೇಟ್ ಇರಬೇಕು, ದೆನ್ ಓನ್ಲಿ ಕ್ಯಾನ್ ಸಿ ದ ವೈಬ್ರೇಷನ್ಸ್. ಹಸ್ತದಲ್ಲಿ ಅಗೈನ್ ಮುದ್ರೆ, ಮಂಡಿಯ ಮೇಲೆ ಅಬ್ಸರ್ವ್ ಮಾಡ್ಕೊಳ್ಳಿದರು, ನೋಡ್ಕೊಳ್ಳಿ, ದೆನ್ ಯು ಕ್ಯಾನ್ ಜಾಯಿನ್ ಮೀ. ಎಸ್, ಪ್ರತಿಯೊಬ್ಬರು ಈ ರೀತಿಯಾಗಿ ಅಕಾರ ಉಚ್ಚಾರಣೆ, ಮಕಾರ ಉಚ್ಚಾರಣೆ, ಆಕಾರ, ಊಕಾರ ಮತ್ತು ಮಕಾರ ಉಚ್ಚಾರಣೆ ಚಾಂಟ್ ಮಾಡಬೇಕು. ಸೊ ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಹಸ್ತದಲ್ಲಿ ಮುದ್ರೆ, ಬೆನ್ನ ನೇರ ಇಟ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್, ಕಣ್ಮುಚ್ಕೊಳ್ಳಿ. ಆಫ್ಟರ್ ಚಾಂಟಿಂಗ್ ಹಾಗೆ ಧ್ಯಾನ ಮಾಡ್ತೀರಾ, ಮೆಡಿಟೇಷನ್ ಮೇಲೆ ಫೋಕಸ್ ಮಾಡ್ತೀರಾ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಗಮನ ಪೂರ್ತಿ ಉಸಿರಾಟದ ಮೇಲೆ ಫೋಕಸ್ ಮಾಡಿ, ಎನರ್ಜಿಯ ಮೇಲೆ ಫೋಕಸ್ ಮಾಡಿ. ಇನ್ಹೇಲ್ ಮಾಡ್ತಾ ಶುರು ಮಾಡೋಣ. ಇನ್ಹೇಲ್,
Feel the energy. Feel the vibrations. ಹಾಗೆ ಕಣ್ಮುಚ್ಕೊಂಡು ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ, ಓಂಕಾರದ ಮೇಲೆ ಫೋಕಸ್ ಮಾಡ್ತಾ
ಹಾಗೆ ಕಣ್ಮುಚ್ಕೊಂಡು ಹೋಲ್ಡ್ ದ ವಾಟರ್ ಬಾಟಲ್. ಎರಡೂ ಹಸ್ತಗಳಲ್ಲಿ ನೀರ್ ಬಾಟಲ್ನ ಅಥವಾ ನೀರಿನ ಗ್ಲಾಸನ್ನ ಕೈಲಿಟ್ಕೊಳ್ಳಿ. ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ, ಥ್ಯಾಂಕ್ ಯು ಹೇಳ್ತಾ, ಗ್ರಾಟಿಟ್ಯೂಡ್ನ ಸಲ್ಲಿಸ್ತಾ ಇಮ್ಯಾಜಿನ್ ಮಾಡ್ತಾ ಹೋಗಿ ನಿಮ್ಮ ಟಾಪ್ 3 ಗುರಿಗಳು ಲೈಫಲ್ಲಿ ಏನೆಲ್ಲ ಅಚೀವ್ ಮಾಡ್ಬೇಕಂತಿದ್ದೀರಾ ಅದೆಲ್ಲವೂ ಆಲ್ರೆಡಿ ಅಚೀವ್ ಆಗಿದೆ, ಆಗ್ತಾ ಇದೆ ನಂತರ ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ಇಮ್ಯಾಜಿನ್ ಮಾಡಿ, ಆ ಸಕ್ಸಸ್ನ ಫೀಲ್ ಮಾಡಿ. ಅಚೀವ್ ಆದಾಗ ಎಷ್ಟು ಖುಷಿ ಪಡ್ತಾ ಇದ್ದೀರಾ, ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಯಾವ ಥರ ಹಂಚ್ಕೊಳ್ತಾ ಇದ್ದೀರಾ ನನ್ನ ಜೊತೆ ಸೆಷನಲ್ಲಿ, ಯಾವ ಥರ ಎಲ್ಲರೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ ಫೀಲ್ ಮಾಡಿ. ಆ ಖುಷಿನ ಫೀಲ್ ಮಾಡಿ. ಇಮ್ಯಾಜಿನ್ ಮಾಡಿ, ವಿತ್ ದ ಸೇಮ್ ಫೀಲಿಂಗ್ ಹಸ್ತಗಳ ಮುಖಾಂತರ ನೀರಿಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವಾಟರ್. ಥ್ಯಾಂಕ್ ಯು ಫಾರ್ ಅಚೀವಿಂಗ್ ಆಲ್ ಮೈ ಗೋಲ್ಸ್, ಮೈ ಡ್ರೀಮ್ಸ್. ಥ್ಯಾಂಕ್ ಯು ಸೋ ಮಚ್. ನೀರಿಗೆ ಎನರ್ಜಿ ಕೊಡ್ತಾ, ಗ್ರಾಟಿಟ್ಯೂಡ್ನ ಸಲ್ಲಿಸ್ತಾ, ಕೀಪ್ ದ ವಾಟರ್ ಬಾಟಲ್. ರೇಸ್ ಯೋರ್ ಹ್ಯಾಂಡ್, ಎರಡೂ ಕೈನ ಮೇಲೆತ್ತಿ. ಫಿಂಗರ್ಸ್ ಓಪನ್. ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದೊಂದು ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಲೈಫಲ್ಲೂ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಹಸ್ತಗಳ ಮುಖಾಂತರ. ಡೀಪ್ ಇನ್ಹೇಲ್ ಮಾಡ್ತಾ ರೀಚಾರ್ಜ್ ಮಾಡ್ಕೊಳ್ಳಿ ದೇಹ, ಮನಸ್ಸು, ಆತ್ಮವನ್ನ. ಎನರ್ಜಿನ ತುಂಬಿಕೊಳ್ಳಿ. ಹಸ್ತದಲ್ಲಿ ಒಂದು ಬ್ರೈಟ್ ಗೋಲ್ಡನ್ ಕಲರ್ ಎನರ್ಜಿನ ಫೀಲ್ ಮಾಡ್ತಾ, ಎನರ್ಜಿನ ತುಂಬಿಕೊಳ್ತಾ, ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅವ್ರಿಗೆಲ್ಲರಿಗೂ ಬ್ಲೆಸ್ ಮಾಡಿ, ಎನರ್ಜಿ ಕೊಡಿ, ಹೀಲ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನು ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಶೀಲ್ಡ್ನ ಹಾಕೊಳ್ಳಿ. ಎರಡು ಕೈನ ಜೋಡಿಸ್ತಾ ತಲೆಬಾಗಿ ಇವತ್ತಿನ ಕಲಿಕೆಗೆ, ಕಮ್ಯುನಿಟಿಗೆ, ರಿಚುವಲ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ with the smile slowly gently open your eyes. ಡ್ರಿಂಕ್ ವಾಟರ್, ನೀರು ಕುಡಿರಿ. ಸಿಪ್ ಬೈ ಸಿಪ್ ಆರಾಮಾಗಿ ಫೀಲ್ ಮಾಡ್ತಾ ನೀರು ಕುಡಿರಿ.
ಎಸ್, ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ. ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಸರ್. ಓಂಕಾರದ ಒಂದು ನಾವು ಇದನ್ನ ಹೇಳ್ತೀವಿ ಓಂಕಾರ ಅನ್ಕೊಂಡು ಬಗ್ಗೆ ಸರಿ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ಸರ್. ಸರ್. ತುಂಬ Thank you, wonderful. That's a very relaxing. ಧನ್ಯವಾದ. ತುಂಬಾ ಒಳ್ಳೆ ಚೆನ್ನಾಗಿದೆ. ಓಂಕಾರ ಬಗ್ಗೆ ಸರಿ ಮಾಹಿತಿ ಗೊತ್ತಿರಲಿಲ್ಲ. ಧನ್ಯವಾದಗಳು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಮಂಡಲಾಕಾರ ಕನ್ನಡದಲ್ಲಿ ಇಂಥ ಅದ್ಭುತವಾದ ಸೆಷನ್ ನಡೆಸ್ಕೊಡ್ತಾರೆ ನಿಮ್ಮ ಗುರುವೇ ಥ್ಯಾಂಕ್ ಯು ನಿವಾಸ್. ಥ್ಯಾಂಕ್ ಯು ನಿವಾಸ್. ಮಂಡಲಾಕಾರ ಬಾಸ್ ಮಾತ್ರ ಸರ್ ಅದ್ಭುತವಾಗಿತ್ತು ಸರ್ ಇವತ್ತು ಮಾತ್ರ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ನಾಳೆ ಇನ್ನ ಅದ್ಭುತವಾಗಿ ಇನ್ನ ಬೇರೆ ಇದೆಲ್ಲ ಕಲಿಯೋಣ. ನಾಳೆ ಕೂಡ ಆನ್ ಟೈಮ್ ಜಾಯ್ನ್ ಆಗಿ. ಐ ರಿಯಲಿ ಅಪ್ರಿಷಿಯೇಟ್ ಯಾರೆಲ್ಲ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ರ. ಆ್ಯಂಡ್ ಆಸ್ ಐ ಟೋಲ್ಡ್, ಇನ್ನ 500 ಜನ ಅಟೆಂಡ್ ಮಾಡ್ಬೋದು. ಸೊ ಬೇರೆಯವ್ರಿಗೂ ಶೇರ್ ಮಾಡಿ, ಇನ್ವೈಟ್ ಮಾಡಿ, ಸೊ ದಟ್ ಅವರು ಕಲೀಲಿ, ಅವ್ರಿಗೂ ಹೆಲ್ಪ್ ಆಗಲಿ, ಒಳ್ಳೇದಾಗಲಿ. ಕೆಲವು ಸರಿ ಬೇರೆಯವ್ರಿಗೆ ಪುಷ್ ಮಾಡಬೇಕಾಗತ್ತೆ. ಪುಷ್ ಮಾಡಿ ಮೇಕ್ ದೆಮ್ ಲರ್ನ್, ಜಾಯಿನ್. ಓಕೆ, ಹಾಗೆ ಇವತ್ತಿನ ಟಾಸ್ಕ್ ನೆನ್ಪಿಟ್ಕೊಳ್ಳಿ. ಇವತ್ತು ನಿಮಗೆ ಟಾಸ್ಕ್ 5 ಜನ ಮಿನಿಮಮ್ ಗ್ರಾಟಿಟ್ಯೂಡ್ನ ಸಲ್ಲಿಸ್ತೀರಾ, ಎಕ್ಸ್ಪ್ರೆಸ್ ಮಾಡ್ತೀರಾ ಹೌ ಮಚ್ ದೇ ಆರ್ ಇಂಪಾರ್ಟೆಂಟ್ ಫಾರ್ ಯು, ಹೌ ಮಚ್ ಅವರಿಂದ ನಿಮ್ಮ ಲೈಫಲ್ಲಿ ಇಂಪ್ಯಾಕ್ಟ್ ಕೊಟ್ಟಿದೆ. ಯು ವಿಲ್ ಎಕ್ಸ್ಪ್ರೆಸ್ ದ ಗ್ರಾಟಿಟ್ಯೂಡ್. ಸರಿನಾ? ನಿಮ್ಮ ವಿಧಾನದಲ್ಲಿ ಯಾವ ಥರ ಮಾಡ್ತಿರೋ. ಸರಿನಾ? ಜೊತೆಗೆ ಇವತ್ತು ಸಂಕಷ್ಟಹರ ಗಣಪತಿ ಇದೆ, ಮಂಗಳವಾರ ಬಂದಿದೆ. somebody is willing to do fasting. ನೋಡಿ, ಮಾಡಿ ಇವತ್ತು ಫಾಸ್ಟಿಂಗ್. ಸಂಕಲ್ಪ ಮಾಡ್ಕೊಳ್ಳಿ, ಫಾಸ್ಟಿಂಗ್ ಮಾಡಿ ಇವತ್ತು. ಫಾಸ್ಟಿಂಗ್ ಈಸ್ ದ ಒನ್ ಥಿಂಗ್ ವಿಚ್ ಸ್ಟಾರ್ಟ್ಸ್ ಯುವರ್ ಮೈಂಡ್ ಡಿಸಿಪ್ಲಿನ್. ನಮ್ಮ ಹಿಡಿತಗಳಲ್ಲಿ, ಕ್ರೇವಿಂಗ್ ಕಂಟ್ರೋಲ್ಸ್ ಅಲ್ಲಿ ಫಸ್ಟ್ ಡಿಸಿಪ್ಲಿನ್ ಅನ್ನ ಶುರು ಆಗದೆ ಫಾಸ್ಟಿಂಗ್ ಇಂದ. ಯಾರು ಊಟವನ್ನ ಕಂಟ್ರೋಲ್ ಮಾಡೋ ಅಭ್ಯಾಸ ಮಾಡ್ತಾರೆ, ಅವ್ರ ಲೈಫಲ್ಲಿ ಏನ್ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದಂತೆ ನೆಕ್ಸ್ಟ್. ಬಿಕಾಸ್ ಹಂಗರ್ ಇಸ್ ಅ ಬೇಸಿಕ್ ನೀಡ್ ಅಂತೆ. ಯಾರು ಊಟ ಹಸಿವನ್ನ ಕಂಟ್ರೋಲ್ ಮಾಡೋದನ್ನ ಅಭ್ಯಾಸ ಮಾಡ್ತಾರೆ, ಅಂಡ್ ದೇ ಕ್ಯಾನ್ ಕಂಟ್ರೋಲ್ ಎನಿಥಿಂಗ್ ಅಂತೆ. ಎನಿವೇ, ಫುಲ್ ಡೇ ಫಾಸ್ಟಿಂಗ್ ಮಾಡ್ತೀರಾ, ಒಂದೊತ್ತು ಮಾಡ್ತೀರಾ, ಅಥವಾ ಹೋಲ್ ಡೇ ಇದ್ದು ರಾತ್ರಿ ಊಟ ಮಾಡ್ತೀರಾ, ಇಟ್ಸ್ ಯುವರ್ ಚಾಯ್ಸ್, ಅಪ್ ಟು ಯು. ಮಂಗಳವಾರ ಬರ ಇದೆ, ಒಳ್ಳೇದಿದೆ. ಆ್ಯಂಡ್ ಇವತ್ತು ಗಣೇಶನ್ ಟೆಂಪಲ್ ಹೋಗಿ ಬರ್ಬೋದು. ಜೊತೆಗೆ ಇವತ್ತೊಂದು ಸ್ಪೆಷಲ್ ಡೇ ಕೂಡ ಇದೆ, ಹನುಮಾನ್ ಸ್ಪೆಷಲ್ ಡೇ ಇವತ್ತು ಮಂಗಳವಾರ. ಆ್ಯಂಡ್ ಇವನ್ ಯು ಕ್ಯಾನ್ ವಿಸಿಟ್ ಹನುಮಾನ್ ಟೆಂಪಲ್ ವಿಸಿಟ್ ಮಾಡ್ಬೋದು. ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್, ಎಲ್ಲರಿಗೂ ಒಳ್ಳೇದಾಗಲಿ. ಹ್ಯಾಪಿ ಡೇ, ಹ್ಯಾಪಿ ಡೇ. See you all tomorrow again for an amazing practice and learning. Jai Gurudev, thank you so much. Happy day. ಧನ್ಯವಾದ ಗುರುಜಿ. ಥ್ಯಾಂಕ್ ಯು. Thank you. Guruji. Thank you. ಮಾಡಿ. ಎಷ್ಟೋ ಜನ ಸ್ಮೈಲೇ ಮಾಡಲ್ಲ. ಬೆಳಗ್ಗೆ ಎದ್ದು ನಗಬೇಕು, ಸ್ಮೈಲ್. ಲುಕ್ ಅಟ್ ಮಿರರ್, ಸ್ಮೈಲ್ ಮಾಡಿ. ಖುಷಿಯಾಗಿರ್ಬೇಕಂದ್ರೆ ಬೆಳಗ್ಗೆ ಎದ್ದಾಗ ನೀವು ಹೆಂಗ್ ಖುಷಿಯಾಗಿರ್ತೀರ, ಸ್ಮೈಲಿಂಗ್ ಅಲ್ಲಿ ಇರ್ತೀರ. ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಸ್ಮೈಲೇ ಮಾಡೋದಿಲ್ಲ, ಕಳೆದೋಗುತ್ತಲ್ಲ ಎಲ್ಲೋ. ಎಸ್, ಥ್ಯಾಂಕ್ ಯು. ಹ್ಯಾಪಿ ಡೇ. ಸಿ ಯು ಆಲ್ ಟುಮಾರೋ. ಶೇರಿಂಗ್ಸ್ ಎಲ್ಲ ಗ್ರೂಪಲ್ಲಿ ಮಾಡಿ, ಸೊ ದಟ್ ನಿಮ್ಮ ಒಂದೆರಡು ಶೇರಿಂಗ್ ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡ್ಬೋದು, ಅವರು ಅಟೆಂಡ್ ಮಾಡೋ ಥರ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. Thank you. Thank you. Thank you. ಧನ್ಯವಾದ ಗುರುಜಿ. ಎಸ್, ನಾಳೆ ಕೂಡ ಬೇಗ ಜಾಯಿನ್ ಆಗಿ. ದೋಸ್ ಹೂ ವಾಂಟ್ ಟು ಡೂ ಮೋರ್ ಜಾಸ್ತಿ ನಿಮಿಷ ಯಾರು ಮೆಡಿಟೇಷನ್ ಮಾಡಬೇಕು, 5:18ಗೆ ಜಾಯಿನ್ ಆಗಿ ನಾಳೆ ಎಲ್ಲರೂ.
Okay, thank you.